ಜೆಂಟಲ್ಮನ್, ಕೋಗಿಲು ಕ್ರಾಸ್ ತೆರವು ಕಾರ್ಯ ಕಂದಾಯ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಸರ್ಕಾರಿ ಜಾಗ ತೆರವು ಕಾರ್ಯ ಸರ್ವೇ ಸಾಮಾನ್ಯ ಅಕ್ರಮ ನಡೆದಿದ್ರೆ ಕಾನೂನು ಕ್ರಮದ ಭರವಸೆಯನ್ನ ನೀಡಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬೆಂಗಳೂರಿನ ಕೋಗಿಲು ಕ್ರಾಸ್ ಪ್ರಕರಣ ದೇಶ ವಿದೇಶಗಳಲ್ಲಿ ಪ್ರತಿಧ್ವನಿಸಿದೆ. ಕೋಗಿಲು ಕ್ರಾಸ್ ನಿವಾಸಿಗಳನ್ನ ಒಕ್ಕಲೆಬ್ಬಿಸಿದಂತಹ ಪ್ರಕರಣಕ್ಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮನೆ ತೆರವು ಪ್ರಕರಣಕ್ಕೆ ಗಡಿ ನಿಗದಿ ಏನಿಲ್ಲ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಕೋಗಿಲು ಕ್ರಾಸ್ನಿಂದ ನಿರಾಶ್ರಿತರ ಒಕ್ಕಲೆಬ್ಬಿಸಿದ ಪ್ರಕರಣ ಪಾಕಿಸ್ತಾನ ದೇಶದಲ್ಲಿ ಭಾರಿ ಸದ್ದು ಉಂಟು ಮಾಡಿತ್ತು. ಪಾಕ್ ಆರೋಪಕ್ಕೆ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಜಮೀರ್ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಮೊದಲು ತಮ್ಮ ದೇಶವನ್ನ ಗಮನಿಸಿಕೊಳ್ಳಿ ಅಂತ ಹೇಳಿದಂತಹ ಸಚಿವ ಜಮೀರ್ ಆಗ್ರಹವನ್ನ ಮಾಡಿದ್ರು. ಯಲಹಂಕ ಬಳಿಯ ಕೋಗಿಲು ಕ್ರಾಸ್ ಲೇಔಟ್ ನಲ್ಲಿ ಅನಧಿಕೃತ ಮನೆ ನಿರ್ಮಾಣವಾಗಿದ್ದು ನಿಜ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನಿರಾಶ್ರಿತರು ವಾಸವಾಗಿದ್ದಂತಹ ಜಾಗ ಬಿಬಿಎಂಪಿಗೆ ಸೇರಿದ ಜಾಗವಾಗಿದೆ. ಇದು ಕಂದಾಯ ಇಲಾಖೆಗೆ ಸೇರಿದ ಜಾಗವಲ್ಲ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಇನ್ನು ವಿದೇಶದಿಂದ ಆಗಮಿಸಿದ ಸಚಿವರು ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಬರುವುದಿಲ್ಲ, ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಬಿಬಿಎಂಪಿ ಜಾಗವಾಗಿರ್ಲಿ ಅಥವಾ ಕಂದಾಯ ಇಲಾಖೆಗೆ ಸೇರಿದಂತಹ ಒತ್ತುವರಿ ಆಗಿದ್ರೆ ಜಾಗವನ್ನ ನಿರಂತರವಾಗಿ ತೆರವು ಮಾಡಲಾಗ್ತದೆ. ಇದು ಆಡಳಿತ ವ್ಯವಸ್ಥೆಯಲ್ಲಿ ನಿರಂತರವಾಗಿ ನಡೆಯುವಂತಹ ಕೆಲಸವಾಗಿದೆ. ಬಿಬಿಎಂಪಿ ಜಾಗದಲ್ಲಿ ಹಕ್ಕು ಪತ್ರ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು ಇದೊಂದೇ ಪ್ರಕರಣವಲ್ಲ, ಬೇರೆ ಬೇರೆ ಪ್ರಕರಣಗಳು ಕೂಡ ಇಲ್ಲಿವೆ. ಸರ್ಕಾರಿ ಜಾಗವನ್ನ ಭದ್ರ ಮಾಡುವಂತಹ ಸಂಬಂಧ ಈ ರೀತಿಯ ತೆರವು ಕಾರ್ಯ ನಡೆಯುತ್ತೆ. ತೆರವಾದ ಜಾಗದಲ್ಲಿ ಬಡವರು ಅರ್ಹರು ಇದ್ದಾರೆ. ಬಹಳ ಕಾಲದಿಂದ ಅವರೆಲ್ಲರೂ ಕೂಡ ಇಲ್ಲಿಯೇ ವಾಸ ಮಾಡ್ತಿರೋದ್ರಿಂದ ಮಾನವೀಯ ದೃಷ್ಟಿಯಿಂದ ಬಡವರಿಗೆ ಮನೆ ನೀಡಲು ಸಿಎಂ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಕೋಗಿಲು ಕ್ರಾಸ್ ಬಳಿಯ ಜಾಗದಲ್ಲಿ ಬಾಂಗ್ಲಾದೇಶದವರು ನೆಲೆಸಿದ್ದಾರೆ ಅನ್ನೋದು ಊಹಾಪೋಹಗಳ ಆಧಾರದ ಮೇಲೆ ಹೇಳಿಕೆಯನ್ನ ನೀಡಲಾಗದು. ಇಲ್ಲಿ ನೆಲೆಸಿದ್ದವರು ಯಾವ ರಾಜ್ಯಕ್ಕೆ ಸೇರಿದವರು, ಹೊರ ರಾಜ್ಯದವರು ಇಲ್ಲಿದ್ದಾರೆಯೇ ಅನ್ನೋದನ್ನ ಪೊಲೀಸರು ತನಿಖೆಯನ್ನ ನಡೆಸಬೇಕು. ವಸೀಂ ಎಂಬಾತ ನನ್ನೊಂದಿಗಿದ್ದಾನೆ ಅನ್ನೋದು ಬಿಜೆಪಿಯ ಆರೋಪವಾಗಿದೆ. ಆ ರೀತಿಯಾಗಿದ್ರೆ ಕಾನೂನು ಕ್ರಮ ಜರುಗಿಸ್ಲಿ. ಬಿಜೆಪಿ ಕಾರ್ಯಕರ್ತರು ಅಕ್ರಮದಲ್ಲಿ ಭಾಗಿಯಾಗಿದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ಜರುಗಿಸ್ಲಿ ಅಂತ ಹೇಳಿ ಸಚಿವರು ಆಗ್ರಹವನ್ನ ಮಾಡಿದ್ದಾರೆ. ಬರುವುದಿಲ್ಲ, ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಆದ್ರೆ ಏನು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂತಹದ್ದು. ಏನು ಕೃಷ್ಣ ಬೈರೇಗೌಡ ವಿದೇಶ ಪ್ರವಾಸದಲ್ಲಿ ಇದ್ದಂತಹ ಕಾರಣ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆ ಹಂಚುವಂತಹ ಕೆಲಸ ವಿಳಂಬವಾಗಿತ್ತು. ಸರ್ಕಾರದಿಂದ ನಿವೇಶನಗಳನ್ನ ನೀಡಲು ಹಾಗೂ ನಿರ್ಣಯವನ್ನ ಕೈಗೊಳ್ಳಲು ಸ್ಥಳೀಯ ಶಾಸಕರ ಪಾತ್ರ ಮಹತ್ವದ್ದಾಗಿದೆ. ಹೀಗಾಗಿ ಮನೆಗಳನ್ನ ನೀಡಲು ಕೃಷ್ಣ ಬೈರೇಗೌಡ ಅಭಿಪ್ರಾಯಕ್ಕೆ ರಾಜ್ಯ ಸರ್ಕಾರ ಕಾದಿದೆ. ಸಚಿವ ಕೃಷ್ಣ ಬೈರೇಗೌಡ ನಿವಾಸಕ್ಕೆ ವಸತಿ ಸಚಿವ ಜಮೀರ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಭೇಟಿಯನ್ನ ನೀಡಿದ್ದು ಮನೆ ಹಂಚುವ ವಿಚಾರದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಒಟ್ಟಾರೆ ಸಚಿವ ಕೃಷ್ಣ ಬೈರೇಗೌಡರ ಗೈರಿನಲ್ಲಿ ನಡೆದಿದ್ದ ಅಕ್ರಮ ಮನೆ ತೆರವು ಕಾರ್ಯಕ್ರಮದ ಬಗ್ಗೆ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಅರ್ಹ ಬಡವರಿಗೆ ವಸತಿ ನೀಡೋ ಬಗ್ಗೆ ಕೂಡ ವಸತಿ ಕಾರ್ಯದರ್ಶಿಗಳೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.